ಹಾಯ್ 143 ಕನ್ನಡ ಯೂಟ್ಯೂಬ್ ಚಾನಲ್. ಈ ಸಲ ಹೋಗಿರುವ ಪ್ರವಾಸ ತಿರುವಣ್ಣಾಮಲೈ ಗಿರಿ ಪ್ರದರ್ಶನಕ್ಕೆ ಹೋಗ್ತಾಯಿದ್ದೀವಿ. ಈಗ ಹದಿನಾಲ್ಕು ಕಿಲೋಮೀಟ್ರು, ತುಂಬ ಚೆನ್ನಾಗಿದೆ. ನೀವು ಓಡಿ ಬನ್ನಿ ಒಂದ್ಸಲಿ. ಇದು ಫ್ರಂಟ್ ಗೇಟು, ಇಲ್ಲಿ ಎಂಟ್ರೆನ್ಸ್ ಇರೋದು. ಎಲ್ಲ ಸುತ್ತದ ಮೇಲೆ ಬಂದು ಇಲ್ಲಿ ಎಂಟ್ರೆನ್ಸ್ ಆಗಬೇಕು, ಒಳಗಡೆ ಹೋಗಬೇಕು. ನೋಡಿ, ಇದು ಅದ್ರ ಮುಂದೆಗಡೆ ಇರೋದು ಎಂಟ್ರೆನ್ಸ್. ಮುಂದೆಗಡೆ ತುಂಬ ಚೆನ್ನಾಗಿದೆ. ಒಂದನೇ ಸ್ಟೆಪ್ ಇಂದ್ರಲಿಂಗ. ಇಂದ್ರಲಿಂಗೇಶ್ವರ ಇದು ಹೇಳಿ. ಮೊದಲನೇ ಪ್ರದಕ್ಷಿಣೆ ಇಂದ್ರಲಿಂಗೇಶ್ವರ. ಇದು ಹೋಗೋ ದಾರಿಲಿ ಯಾವ ಲಿಂಗ ಸಿಗುತ್ತೆ, ಫಸ್ಟು, ಸೆಕೆಂಡು, ಥರ್ಡು ಆ ಥರ ಮಾರ್ಕ್ ಮಾಡಿದ್ದಾರೆ. ನೋಡಿ, ಚೆನ್ನಾಗಿದೆ. ಇಲ್ಲಿಂದ ದರ್ಶನ ಮಾಡಿಕೊಂಡು ಮುಂದೆ ಬಂದು ಹಾಗೆ ನಡ್ಕೊಂಡು ಬರ್ತಾಯಿದ್ದೀವಿ. ಚೆನ್ನಾಗಿದೆ. ನೈಟ್ ಹೋಗಿದ್ವು, ಯಾವ ದೇವಸ್ಥಾನವೂ ಓಪನ್ ಇರಲಿಲ್ಲ. ಇಲ್ಲಿ ದೃಷ್ಟಿ ತೆಗಿತಾಯಿದ್ರು. ಇಲ್ಲಿ ದೃಷ್ಟಿ ತೆಗೆಸ್ಕೊಂಡು ಹಾಗೆ ಮುಂದೆ ಬಂದು ನೆಕ್ಸ್ಟು ಯಮಲಿಂಗ ದರ್ಶನ ಮಾಡಿಕೊಂಡು ಹಾಗೆ ಮುಂದೆ ಪಾಸ್ ಆದವು. ಇಲ್ಲಿ ದೀಪ ಎಲ್ಲ ಹಚ್ಚಿದ್ರೆ ತುಂಬ ಒಳ್ಳೆಯದು. ಜನ ತುಂಬ ಇದ್ದರು. ಇನ್ನು 10 ಕಿಲೋಮೀಟರ್ ಇದೆ ಬಾಕಿ. ನೈಋತ್ಯ ಲಿಂಗ ಇದು ಮುಗಿಸ್ಕೊಂಡು ಹಾಗೆ ಪಾಸ್ ಆದವು. ನೆಕ್ಸ್ಟು ಸೂರ್ಯಲಿಂಗ ಮುಗಿಸ್ಕೊಂಡು ಹಾಗೆ ಪಾಸ್ ಆದವು. ನೀಲಕಂಠಾಯ ಶಂಭವಿ ಅಮೃತೇಶಾಯ ಶರ್ವ ಮಹಾದೇವಾಯ ನೆಕ್ಸ್ಟು ಚಂದ್ರಲಿಂಗ ಮುಗಿಸ್ಕೊಂಡು ಹಾಗೆ ಮುಂದೆ ಹೋಗ್ತಾಯಿದ್ವಿ. ತುಂಬ ಚೆನ್ನಾಗಿದೆ. ಸ್ವಲ್ಪ ಬೆಳಗ್ಗಿನ ಜಾವ 10 ಆಗಿತ್ತು ನಾವು ಹೋದಾಗ. ನೋಡಿ, ಇಲ್ಲಿ ಸ್ವಲ್ಪ ಬೆಳಕಿದೆ, ಚೆನ್ನಾಗಿದೆ. ನೋಡಿ, ಇಲ್ಲಿ ಒಂದು ಸ್ವಲ್ಪ ಹತ್ರದಲ್ಲಿ ಕಾಣಿಸ್ತಾ ಇದೆ ಲಿಂಗ. ಎಲ್ಲ ಕ್ಲೋಸ್ ಇದೆ.
ಈಗ ಬೆಳಗ್ಗೆ ಆಗಿತ್ತು. ಕುಬೇರಲಿಂಗ ಓಪನ್ ಇತ್ತು, ಅಲ್ಲಿ ದರ್ಶನ ಮುಗಿಸ್ಕೊಂಡು ಮುಂದೆ ಬಂದು ಎಲ್ಲ ಡೌನೇ ಇರೋದು. ದೇವಸ್ಥಾನ ಬೆಟ್ಟ, ಅದೇ ನಾವು ಇಲ್ಲಿ ಪ್ರದಕ್ಷಿಣೆ ಮಾಡಿದ್ದು. ಬೆಟ್ಟ ನೋಡಿ. ಒಳಗಡೆ ಎಂಟ್ರ್ ಆಗಿದ್ದೀವಿ. ಕೆತ್ತನೆ ಸೂಪರ್ ಆಗಿದೆ, ಕಲ್ಲಿನ ಕೆತ್ತನೆ ನೋಡಿ. ಎಂಟ್ರೆನ್ಸ್ಗೆ 2 ಗೋಪುರ ಇದೆ, ಆ ಗೋಪುರದಿಂದ ಒಳಗಡೆ ಹೋಗ್ಬೋದು. ಸುತ್ತು 2 ಗೋಪುರ ಇದೆ. ದರ್ಶನ ಮುಗಿಸ್ಕೊಂಡು ಹಾಗೆ ಎಲ್ಲ ವಿಡಿಯೋ ಮಾಡ್ಕೊಂಬಂದು ನೋಡಿ ಕಲ್ಲಿನ ಕೆತ್ತನೆ ಯಾವ ಥರ ಇದೆ ಅಂತ ನಾನು ಮಾಡಿ ನೋಡ್ತಾ ಇದ್ದೀನಿ. ಎಷ್ಟು ದೊಡ್ಡ ದೊಡ್ಡ ಕಲ್ಲುಗಳು ಗೊತ್ತಾ, ತುಂಬ ಚೆನ್ನಾಗಿದೆ.